ಲೌಕಿಕವಾಗಿ ನಮಗೆ ಎಷ್ಟೇ ಕೆಲಸಗಳು ಏನೇ ಇದ್ದರೂ ಸಹ ಇಂತಹ ಒಂದು ಈ ಧಾರ್ಮಿಕವಾದಂತಹ ಸಂಸ್ಕಾರ, ಧಾರ್ಮಿಕವಾದಂತಹ ಆಚರಣೆಗಳೇನಿವೆಯೋ ಇವುಗಳನ್ನು ಮಾತ್ರ ಯಾವತ್ತೂ ಸಹ ಬಿಡಬಾರದು. ಇವುಗಳನ್ನು ಚೆನ್ನಾಗಿ ಮಾಡಬೇಕು, ತದ್ವಾರ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು. ಅದಕ್ಕೆ ಶಾಸ್ತ್ರ ಒಂದು ಮಾತು ಹೇಳುತ್ತೆ, ಏನು, ಲೌಕಿಕವಾಗಿಯೂ ನಾವು ಒಳ್ಳೆಯ ಕೆಲಸಗಳನ್ನು, ಸಾಧನೆಗಳನ್ನು ಚೆನ್ನಾಗಿ ಮಾಡಬೇಕು, ಅದನ್ನು ಯಾವತ್ತೂ ಸಹ ಬಿಡಬಾರದು. ಅದಕ್ಕೆ ಶಾಸ್ತ್ರ ಒಂದು ಮಾತು ಏನು ಹೇಳಿದೆ ಅಂತಂದರೆ, ಅಜರಾಮರವತ್ ಪ್ರಾಜ್ಞ ವಿದ್ಯಾಮರ್ಥಂಚ ಸಾಧಯೇತ್ ಅಂತ ಹೇಳಿದೆ. ಅಂದರೆ ಇದರ ಅರ್ಥ ಏನು, ವಿದ್ಯಾಮರ್ಥಂಚ, ವಿದ್ಯಾ ಅಂದರೆ ವಿದ್ಯಾಭ್ಯಾಸ, ಜ್ಞಾನ, ಅರ್ಥ ಅಂತಂದರೆ ಧನ. ಈ ವಿದ್ಯೆಯನ್ನು, ಧನವನ್ನು ಸಂಪಾದನೆ ಮಾಡುವಾಗ ಯಾವತ್ತೂ ಒಂದು ಪರಿಮಿತಿಯನ್ನು ಇಟ್ಕೊಳ್ಬಾರದು ಅಂತ ಶಾಸ್ತ್ರ ಹೇಳ್ತಾ ಇದೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಧ್ಯಯನ ಮಾಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಧನ ಸಂಪಾದನೆ ಮಾಡಿ. ಧನ ಸಂಪಾದನೆ ಮಾಡಲಿ, ಅದು ಒಳ್ಳೆ ಮಾರ್ಗ, ಅದಂತೂ ಇದ್ದೇ ಇದೆ, ಅದನ್ನು ಬಿಡೋ ಹಾಗಿಲ್ಲ. ಒಳ್ಳೆ ಮಾರ್ಗ ಅನ್ನೋದಂತೂ ಇದ್ದೇ ಇದೆ, ಅದನ್ನು ಬಿಡಲಿಕ್ಕಾಗೋದಿಲ್ಲ. ಆದ್ದರಿಂದ ಒಳ್ಳೆ ಮಾರ್ಗದಲ್ಲಿ ಎಷ್ಟು ಧನ ಸಂಪಾದನೆ ಮಾಡಲಿಕ್ಕೆ ಅವಕಾಶ ಇದೆಯೋ ಅಷ್ಟನ್ನು ಮಾಡಿಬಿಡಿ, ಖಂಡಿತವಾಗಿ ಅದನ್ನು ಬಿಡಬೇಕಾಗಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ. ಪರವಾಗಿಲ್ಲ, ನಮಗೆ ಇಷ್ಟಿದ್ರೆ ಸಾಕು, ಇಷ್ಟು ಆಗಿಬಿಟ್ರೆ ಸಾಕು, ನಾನಿರುವುದು ಇಷ್ಟು ವರ್ಷ, ಅದರಿಂದ ನನಗೆ ಜೀವನಕ್ಕೆ ಇಷ್ಟು ಬೇಕಾಗುತ್ತೆ, ಇಷ್ಟು ಸಂಪಾದನೆ ಮಾಡಿ ಇಟ್ಕೊಂಡು ಬಿಟ್ಟರೆ ಅದರಿಂದ ಇಷ್ಟು ಬರ್ತಾ ಇರುತ್ತೆ, ಬಡ್ಡಿ ಬರ್ತಿರುತ್ತೆ, ನನಗೆ ತಿಂಗಳಿನ ಖರ್ಚಿಗೆ ಇಷ್ಟು ಆಗಿಬಿಡುತ್ತೆ, ಒಂದು ವರ್ಷಕ್ಕೆ ಇಷ್ಟು ಖರ್ಚು, ಆ ಥರ ಒಂದು 10 ವರ್ಷಕ್ಕೆ 20 ವರ್ಷಕ್ಕೆ ಇಷ್ಟು ಖರ್ಚಾಗುತ್ತೆ, ಅದರಿಂದ ಇಷ್ಟು ಸಂಪಾದನೆ ಮಾಡಿ ಇಟ್ಕೊಂಡು ಬಿಟ್ಟರೆ ಸಾಕು ಅನ್ನುವ ಪರಿಮಿತಿಯನ್ನು ಹಾಕ್ಕೊಳ್ಬೇಡಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಆ ಥರ ಪರಿಮಿತಿ ಬೇಡ ಅಂತ ಹೇಳ್ತಿದೆ.